ಇದರಲ್ಲಿ ನೆಕ್ಸ್ಟ್ ಏನು ಕೇಳ್ತಾರೆ ಅಂದ್ರೆ ದ ವೇರಿಯಸ್ ಆಪರೇಟರ್ಸ್ ಯೂಸ್ಡ್ ಇನ್ ಸಿ ಅಂತ ಕೇಳ್ತಾರೆ. ಇದರಲ್ಲಿ ವೇರಿಯಸ್ ಆಪರೇಟರ್ಸ್ ಯೂಸ್ಡ್ ಇನ್ ಸಿ ಅಂದ್ರೆ ಎಷ್ಟು ಬೇಕು 7 ಏನೋ ಇದಾವೆ. ಅರ್ಥಮೆಟಿಕ್ ಆಪರೇಟರ್ಸ್, ರಿಲೇಶನಲ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್, ಬಿಟ್ವೈಸ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್, ಕಂಡೀಷನಲ್ ಅಥವಾ ಟರ್ನಿಯರಿ ಆಪರೇಟರ್ಸ್, ಯೂರಿನರಿ ಆಪರೇಟರ್ಸ್ 7 ಏನೋ ಇದಾವೆ. ಇದನ್ನ ಹೆಂಗ್ ಬರಿಬೇಕು ಅಂತ ನಾನು ಹೇಳ್ತೀನಿ ನೋಡ್ರಿ. ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಅದೇ ಅಡಿಷನ್, ಸಬ್ಟ್ರಾಕ್ಷನ್ ಅವಕ್ಕೆಲ್ಲ ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ರಿಲೇಶನಲ್ ಆಪರೇಟರ್ಸ್ ಅಂದ್ರೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು ಇವಕ್ಕೆಲ್ಲ ರಿಲೇಶನಲ್ ಆಪರೇಟರ್ಸ್ ಅಂತ ಇದ್ದಾರೆ ಹೇಳ್ತಾರೆ. ಓಕೆನಾ? ಇದನ್ನ ನೀವು ಎಕ್ಸಾಂಪಲ್ ಈ ಥರ ಬಾಕ್ಸ್ ಹಾಕಿ ಬರೀರಿ. ಅದನ್ನ ಬರೀರಿ. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ ಅಂದ್ರೆ ಹೇಳಿದ್ನಲ್ಲ ಆ್ಯಂಡ್ ಎರಡು ಟ್ರೂ ಇದ್ರೆ ಇದು ಟ್ರೂ ಆಗುತ್ತೆ. ಎರಡರಲ್ಲಿ ಒಂದೇನಾರ ಟ್ರೂ ಇದ್ರೆ ಅದು ಆರ್ ಇಲ್ಲೇ ಇರುತ್ತಲ್ಲ ಹಿಂಗೆ ಆ್ಯಂಡ್ ಆರ್ ಎರಡರಲ್ಲಿ ಒಂದು ಟ್ರೂ ಇದ್ರೆ ಟ್ರೂ ಆಗುತ್ತೆ. ಇಲ್ಲಿ 1 ಅಂದ್ರೆ ಏನು ತಿಳ್ಕೊಬೇಡ್ರಿ, ಟ್ರೂ. 0 ಅಂದ್ರೆ ಫಾಲ್ಸ್. ಈಗ ಲಾಜಿಕಲ್ ನಾಟ್ ಅಂದ್ರೆ ಏನು ಗೊತ್ತಾ? ನಾಟ್ ಫಾಲ್ಸ್ ಅಂದ್ರೆ ಏನು? ನಾಟ್ ಫಾಲ್ಸ್ ಅಂದ್ರೆ ಟ್ರೂ, ನಾಟ್ ಟ್ರೂ ಅಂದ್ರೇನು ಫಾಲ್ಸ್. ಅದೇ ಥರನೇ ಇದು ಬರೆಯೋದು. ಓಕೆ, ಲಾಜಿಕಲ್. ಇವು ಮೂರನ್ನು ನಾನು ಚಾಟ್ ಜಿಪಿಟಿಯಲ್ಲಿ ನಾನು ತೋರಿಸ್ತೀನಿ ಏನಂತ. ಓಕೆನಾ? ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಈ ಥರ ಬರುತ್ತೆ. ಇಲ್ಲಿ ಎಕ್ಸಾಂಪಲ್ ಈ ಥರ ಬರೀಬೇಕು. ಒಂದು ಪ್ರೋಗ್ರಾಮ್, ಸಿಂಪಲ್ ಪ್ರೋಗ್ರಾಮ್ ಈಸಿ ಇತ್ತು ನೋಡ್ರಿ. ಇಲ್ಲಿ ಇಂಟ್ ಮೇನ್ ಆಗಿ ಇಂಟ್ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಅಂತ ಮಾಡ್ತೀರಾ. ಅಡಿಷನ್ ಅಂದ್ರೆ ಏನು? ಎ ಪ್ಲಸ್ ಬಿ. ಸಬ್ಟ್ರಾಕ್ಷನ್ ಅಂದ್ರೆ ಎ ಮೈನಸ್ ಬಿ. ಅದನ್ನೇ ಅಷ್ಟು ಬರೀತೀರಾ, ರಿಟರ್ನ್ 0 ಹಾಕ್ತೀರಾ. ಇಲ್ಲಿ ಈ ಥರ ಬರೀಬೇಕು. ಅಡಿಷನ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಸ್ಲ್ಯಾಶ್ ಎನ್ ಅಂತ ಬಂದರೆ ನೆಕ್ಸ್ಟ್ ಲೈನ್ ಹೋಗೋದು. ಓಕೆನಾ? ಅದು ಡಬಲ್ ಕೋಟಲ್ಲಿ ಬರೆದ್ರೆ ಅದು ಮಾಡ್ತೀವಿ. ಇದು ಈ ಥರ ಔಟ್ಪುಟ್ ಬರೀಬೇಕು. ಓಕೆನಾ? ಇದಿಷ್ಟು ಅರ್ಥಮೆಟಿಕ್ ಆಪರೇಟರ್ ಆಯಿತು. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ರಿಲೇಷನಲ್ ಆಪರೇಟರ್. ರಿಲೇಷನಲ್ ಆಪರೇಟರ್ಸ್ ಅಂತ ಇದೆ. ಗ್ರೇಟರ್ ದ್ಯಾನ್ ಈಕ್ವಲ್ ಟು, ಲೆಸ್ ದ್ಯಾನ್ ಈಕ್ವಲ್ ಟು ಇವೆಲ್ಲ ಬರೀಬೇಕು. ಓಕೆನಾ? ಈ ಥರ ಎಕ್ಸಾಂಪಲ್ ಬರ್ದು ಮತ್ತೊಂದು ಪ್ರೋಗ್ರಾಮ್ ಬರೀರಿ. ಎ ಇಸ್ ಗ್ರೇಟರ್ ದ್ಯಾನ್ ಬಿ, ಇಲ್ಲ ಎ ಇಸ್ ಲೆಸ್ ದ್ಯಾನ್ ಬಿ, ಎ ಈಕ್ವಲ್ ಟು ಅಂತ ಬಂದರೆ 1 0 0 ಅಂದರೆ ಟ್ರೂ, ಫಾಲ್ಸ್ ಫಾಲ್ಸ್ ಆ ಥರ. ಓಕೆನಾ? ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ ಅಂದ್ರೆ ಏನು? ಆ್ಯಂಡ್, ಆರ್, ನಾಟ್ ಇದು ರಿಲೇಷನಲ್ ಆಪರೇಟರ್ಸ್ ಆಯಿತು. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್. ಆಪರೇಟರ್ ಅಂದರೆ ಆ್ಯಂಡ್, ಆರ್ ಮತ್ತು ನಾಟ್. ಇಲ್ಲಿ ನೋಡ್ರಿ, ಇಲ್ಲಿ ಆ್ಯಂಡ್, ಆರ್, ನಾಟ್ ಇದರಲ್ಲೇ ತೋರಿಸ್ತೀನಿ. ಲಾಜಿಕಲ್ ಆಪರೇಟರ್ ಇಲ್ಲೇ ಐತಲ್ಲ, ಇದನ್ನೇ ಬರೀರಿ ಪ್ರೋಗ್ರಾಮ್ ಆಗಿ. ಓಕೆನಾ? ನೆಕ್ಸ್ಟ್ ಬಿಟ್ ವೈಸ್ ಆಪರೇಟರ್ಸ್ ಅಂದ್ರೆ ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ಆ್ಯಂಡ್, ಆರ್, ಎಕ್ಸಾರ್. ಆ್ಯಂಡ್ ಅಂದ್ರೆ ಈ ಥರ, ಆ್ಯಂಡ್ ಅಂದ್ರೆ ಇದು ಆ್ಯಂಡ್, ಆರ್ ಅಂದ್ರೆ ಇದು ಹಿಂಗಲ್ಲಿಗೆ ಆರ್ ಅಂತಾರೆ. ಈ ಥರ ಪವರ್ ಅಂತ ಇರುತ್ತಲ್ಲ, ಇದಕ್ಕೆ ಎಕ್ಸ್ ಆರ್ ಅಂತ ಕರೀತಾರೆ. ಆಮೇಲೆ ಹಿಂಗೆ ಬರಿತೀವಲ್ಲ, ಇದಕ್ಕೆ ನಾವು ನಾಟ್ ಅಂತ ಕರಿತೀವಿ. ಆಮೇಲೆ ಇದು ಲೆಫ್ಟ್ ಶಿಫ್ಟ್, ಇದು ರೈಟ್ ಶಿಫ್ಟ್ ಅಂತ ಕರಿತೀವಿ. ಇದರೊಳಗೆ ಇದನ್ನ ಬ್ಯಾಟ್ ಹೊಡಿಬೇಕು. ಎ ಆ್ಯಂಡ್ ಬಿ ಅಂದ್ರೆ 3, ಇದನ್ನ ಆ್ಯಂಡ್, ಆರ್, ನಾಟ್ ಮತ್ತು ಬಿಟ್ ವೈಸ್ ಆರ್, ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್ ಇದನ್ನ ವ್ಯಾಲ್ಯೂ ಕಲ್ಕೊಂಡು ಇದನ್ನ ಬ್ಯಾಟ್ ಹೊಡಿಬೇಕು. ಯಾಕಂದ್ರೆ ಇದು ಕನ್ವರ್ಟ್ ಮಾಡಬೇಕು. ಹೆಂಗೆ ಅಂದರೆ ಈ ಥರ 1 0 0 1 0 1 0 0 1 0 ಆ ಥರ 1 ಇಂಟು 0 0 ಆ ಥರ ಕನ್ವರ್ಟ್ ಮಾಡಿ ಬರೆಯೋದೈತಿ. ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ. ನೆಕ್ಸ್ಟ್ ಅವೆಲ್ಲ ಬರೆದಾದ್ಮೇಲೆ ಅಸೈನ್ಮೆಂಟ್ ಆಪರೇಟರ್ಸ್ ಆಯಿತು. ಅಸೈನ್ಮೆಂಟ್ ಆಪರೇಟರ್ಸ್ ಆಗಿಲ್ಲ ತಾನೇ? ಅಸೈನ್ಮೆಂಟ್ ಬಿಟ್ ವೈಸ್ ಆದಮೇಲೆ ಏನೈತಿ? ಅಸೈನ್ಮೆಂಟ್ ಆಪರೇಟರ್ಸ್. ಅಸೈನ್ಮೆಂಟ್ ಆಪರೇಟರ್ಸ್ ಅಂದರೆ ಈಕ್ವಲ್ ಟು ಅಂದರೆ ವೇರಿಯಬಲ್ ಈಕ್ವಲ್ ಟು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಅಸೈನ್ಮೆಂಟ್ ಆಪರೇಟರ್ಸ್ ಅಂದರೆ ಈಕ್ವಲ್ ಟು ಅಂದರೆ ಎ ಈಕ್ವಲ್ ಟು 5 ಅಂದರೆ ಅಸೈನ್ ಮಾಡ್ತಿದ್ದೀವಿ. 5ನ ಎಗೆ ಅಸೈನ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಪ್ಲಸ್ ಈಕ್ವಲ್ ಟು ಅಂದರೆ ಏನು ಗೊತ್ತಾ? ಎ ಪ್ಲಸ್ ಈಕ್ವಲ್ ಟು 2 ಅಂದರೆ ಎ ಈಕ್ವಲ್ ಟು ಎ ಪ್ಲಸ್ 2 ಆ ಥರನೇ ಎಲ್ಲವನ್ನೂ ಮಾಡಬೇಕು. ಮೈನಸ್ಸು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ ಆ ಥರ ಮಾಡಬೇಕು. ಓಕೆನಾ? ಅದಕ್ಕೆ ಒಂದು ಅದನ್ನ ಪ್ರೋಗ್ರಾಮ್ ಏನು ಬೇಡ, ಇಷ್ಟೇ ಬರೀರಿ. ಒಂದು ಎಕ್ಸಾಂಪಲ್ ತೋರಿಸ್ರಿ. ಈ ಥರ ಇಂಟ್ ಈಸ್ ಈಕ್ವಲ್ ಟು 10 ಅಂದರೆ ಎ ಪ್ಲಸ್ ಈಸ್ ಈಕ್ವಲ್ ಟು 5 ಅಂತ ಬರ್ತಿದ್ವಿ. ಬೇಕಾದ್ರೆ ಎಲ್ಲದಕ್ಕೂ ಒಂದೊಂದು ತೋರಿಸ್ರಿ, ಅವಾಗ ಜಾಸ್ತಿ ಪೇಜ್ ತುಂಬುತ್ತೆ. ಓಕೆನಾ? ನೆಕ್ಸ್ಟ್ ಇಂಕ್ರಿಮೆಂಟ್, ಡಿಕ್ರಿಮೆಂಟ್ ಆಪರೇಟರ್ಸ್ ಅಂದ್ರೆ ಏನು ಗೊತ್ತಾ? ಇದು ಟರ್ನರಿ ಇದು ಯೂರಿನರಿ ಆಪರೇಟರ್ಸ್. ಓಕೆನಾ? ಅದು ಏನದು? ಇಂಕ್ರಿಮೆಂಟರ್ ಅಂದರೆ ಪ್ಲಸ್. ಓಕೆನಾ? ನೆಕ್ಸ್ಟ್ ಡಿಕ್ರಿಮೆಂಟ್ ಅಂದರೆ ಇಂಕ್ರಿಮೆಂಟ್ ಅಂದರೆ ಇನ್ಕ್ರೀಸಸ್ ದ ಆಪರೆಂಡ್ ವ್ಯಾಲ್ಯೂ ಬೈ 1 ಅಂದರೆ 10 ಇದ್ರೆ 11 ಆಗುತ್ತೆ. ಡಿಕ್ರಿಮೆಂಟ್ ಅಂದರೆ ಡಿಕ್ರೀಸಸ್ ದ ನಂಬರ್ ಬೈ 1, 10 ಅಂದರೆ 9 ಆಗುತ್ತೆ. ಆ ಥರನೇ ಇಲ್ಲಿ ಬರಿಬೇಕು. ಇಲ್ಲಿದೆ ನೋಡ್ರಿ, ಎ ಇಂಟ್ ಎ ಇಸ್ ಈಕ್ವಲ್ ಟು 10 ಅಂದರೆ ಪ್ರಿಂಟ್ ಎ ಪ್ಲಸ್ ಅಂದರೆ ಮುಂಚೆನೇ ಪ್ರೀ ಇಂಕ್ರಿಮೆಂಟ್ ಆಗುತ್ತೆ, ಅವಾಗ 11 ಆಗುತ್ತೆ. ಆಮೇಲೆ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಎ ಪ್ಲಸ್ ಅಂದರೆ ಪೋಸ್ಟ್ ಇಂಕ್ರಿಮೆಂಟ್ ಆಗುತ್ತೆ, ಎ ಇಂದ ಜಾಸ್ತಿ ಹೋಗುತ್ತೆ. ಓಕೆನಾ? ಇದು ಯೂರಿನರಿ ಆಪರೇಟರ್. ಓಕೆನಾ? ಇದರಲ್ಲಿ ಯೂರಿನರಿ ಆಪರೇಟರ್ ಈ ಥರ ಇದೆ. ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಇಲ್ಲ ಐತಲ್ಲ ಈ ಥರ. ಒಂದು ಎಕ್ಸಾಂಪಲ್ ಪ್ಲಸ್ಸಿಗೆ, ಒಂದು ಮೈನಸ್ಸಿಗೆ.
ಓಕೆನಾ, ಇಂಟು ಬಿ ಮೈನಸ್ ಮೈನಸ್ ಅಂದರೆ 19 ಆಗುತ್ತೆ. ಓಕೆನಾ, ಇದು ನೆಕ್ಸ್ಟ್ ಕಂಡೀಷನಲ್ ಅಂದರೆ ಇಲ್ಲೈತಲ್ಲ ಕಂಡೀಷನಲ್. ಓಕೆನಾ, ಒಂದು ನೋಡ್ರಿ ಇಲ್ಲಿ ಇಲ್ಲಿ ತೋರಿಸ್ತೇನೆ. ಟರ್ನರಿ ಆಪರೇಟರ್ ಇಸ್ ಶಾರ್ಟ್ ಇಫ್ ಎಲ್ ಸ್ಟೇಟ್ಮೆಂಟ್ ಇದ್ದಂಗೆ ಇದು ಟರ್ನರಿ ಆಪರೇಟರ್ ಅಂದರೆ. ಸಿಂಟ್ಯಾಕ್ಸ್ ಏನು ಕಂಡೀಷನ್ ಎಕ್ಸ್ಪ್ರೆಷನ್ 1 ಎಕ್ಸ್ಪ್ರೆಷನ್ 2 ಇಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಎ ಈಸ್ ಗ್ರೇಟರ್ ದ್ಯಾನ್ ಬಿ ಕ್ವಶನ್ ಮಾರ್ಕ್. ಇವೆರಡರಲ್ಲಿ ಎ ಗ್ರೇಟರ್ ಇದ್ರೆ ಇಲ್ಲಿ ಪ್ರಿಂಟ್ ಎಫ್ ಎ ಇಸ್ ಗ್ರೇಟರ್, ಇಲ್ಲ ಸೆಮಿಕೋಲನ್ ಹಾಕಿ ಮತ್ತೆ ಬಿ ಇದ್ರೆ ಬಿ ಇಸ್ ಗ್ರೇಟರ್. ಈಗ ಎ ಗ್ರೇಟರ್ ಅಂದ್ರೆ ಎ ಗ್ರೇಟರ್ ಅಂತ ಪ್ರಿಂಟ್ ಆಗುತ್ತೆ. ಇದು ಕಂಡೀಷನಲ್ ಆಪರೇಟರ್. ಓಕೆನಾ, ಇದಿಷ್ಟು ಆಯ್ತು. ನೆಕ್ಸ್ಟ್ ಕ್ವಶನ್ ಅಂದ್ರೆ ಫಾರ್ ಲೂಪು, ವೈಲ್ ಲೂಪು, ಡೂ ವೈಲ್ ಲೂಪು ಮತ್ತೆ ಇದನ್ನು. ಇದರಲ್ಲಿ ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ನಾನು ಇದರಲ್ಲಿ ಹೇಳ್ತೀನಿ, ಚಾಟ್ GPT ಅಲ್ಲಿ ಹೇಳ್ತೀನಿ. ಓಕೆನಾ, ಇದರಲ್ಲಿ ಫಸ್ಟ್ ಫಾರ್ ಲೂಪ್ ಹೇಳ್ತೀನಿ. ಈಗ ನೋಡ್ರಿ ಟೈಪ್ಸ್ ಆಫ್ ಲೂಪ್ಸ್ ಏನು ಫಾರ್ ಲೂಪು, ವೈಲ್ ಲೂಪು, ಡೂ ವೈಲ್ ಲೂಪ್ ಅಂತ ಮಾಡ್ತಾರೆ. ಫಾರ್ ಲೂಪ್ ಅಂದ್ರೆ ಏನು? ಫಾರ್ ಲೂಪ್ ಈಸ್ ಯೂಸ್ಡ್ ವೆನ್ ದ ನಂಬರ್ ಆಫ್ ರಿಪಿಟೇಷನ್ ಈಸ್ ನೋ. ನಮಗೆ ಎಲ್ಲಿ ಮಟ್ಟ ಮಾಡ್ಬೇಕು ಅಲ್ಲಿ ಗೊತ್ತಿರುತ್ತಲ್ಲ, ಅವಾಗ ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಏನು? ಫಾರ್ ಕಂಡೀಷನ್ನು, ಇಲ್ಲಿ ಸ್ಟೇಟ್ಮೆಂಟ್, ಇದನ್ನೇನು ಬರಿಬೇಡಿ, ಇನಿಷಿಯಲೈಸೇಷನ್ ಕಂಡೀಷನ್ ಅಂತೇನು ಅದು ಬರಿಬೇಕು. ಸಾರಿ, ಫಾರ್ ಇನಿಷಿಯಲೈಸೇಷನ್ ಅಂದ್ರೆ ಅದು ಇದು ಇನಿಷಿಯಲೈಸ್ ಮಾಡ್ತೀವಿ i=1 ಆ ಥರ. ಕಂಡೀಷನ್ ಏನು ಕಂಡೀಷನ್ ಲೆಸ್ ದ್ಯಾನ್ ಈಕ್ವಲ್ ಟು ಆ ಥರ. ಆಮೇಲೆ ಇಂಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್, ಜಾಸ್ತಿ ಮಾಡ್ಬೇಕಾ ಕಮ್ಮಿ ಮಾಡ್ಬೇಕಾ. ಓಕೆನಾ, ನೆಕ್ಸ್ಟ್ ಏನು ಮಾಡ್ತೀವಿ, ಒಂದು ಇದನ್ನ ಸಿಂಟ್ಯಾಕ್ಸ್ ಆದ್ಮೇಲೆ ಒಂದು ಎಕ್ಸಾಂಪಲ್ ಬರಿಬೇಕಲ್ಲ. ಇಂಟ್ ಮೇನ್ ಅಂತ ಬರೋದು ಇಂಟ್ ಐ ಅಂತ ಮಾಡ್ಕೊಂತೀವಿ, ಅಂದ್ರೆ ಇನಿಷಿಯಲೈಸ್ ಮಾಡ್ಕೊಂತೀವಿ. ಫಾರ್ i is equal to 1 ಕೋಲನ್ i is less than equal to 5, ಆಮೇಲೆ i ಪ್ಲಸ್ ಪ್ಲಸ್ ಪ್ರಿಂಟ್ i ಅಂತ ಬರುತ್ತೆ, ಆಮೇಲೆ ರಿಟರ್ನ್. ಓಕೆನಾ, ಫಸ್ಟ್ i is equal to 1 ಚೆಕ್ ಮಾಡುತ್ತೆ. 1 is less than or equal to 5 ಟ್ರೂ ಆಗುತ್ತಾ, ಅವಾಗ 1 ಅಂತ ಬರುತ್ತೆ. ಅವಾಗ ಮತ್ತೆ ಇಂಕ್ರಿಮೆಂಟ್ ಆಗುತ್ತೆ, ಇದಾದ್ಮೇಲೆ ಇಂಕ್ರಿಮೆಂಟ್ ಆಗುತ್ತೆ ಪಕ್ಕಕ್ಕೆ. 1 + 1 ಏನು 2 ಆಗುತ್ತೆ. ನೆಕ್ಸ್ಟ್ 2 ಇಲ್ಲಿ ಬರುತ್ತೆ, i is equal to 2. 2 is less than or equal to 5 ಟ್ರೂ, ಅವಾಗ 2 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅವಾಗ 2 + 1 ಆಗ 3 ಆಗುತ್ತೆ, ಮತ್ತೆ ಹಂಗೆ 5 ಮಟ್ಟ ಬರುತ್ತೆ, ಇಲ್ಲಿ ಲೆಸ್ ದನ್ 5 ಮಟ್ಟ ಬರುತ್ತೆ. ಇದು ಫಾರ್ ಲೂಪ್. ಓಕೆನಾ, ನೆಕ್ಸ್ಟ್ ವೈಲ್ ಲೂಪ್ ಈಸ್ ಯೂಸ್ಡ್ ವೆನ್ ದ ನಂಬರ್ ಆಫ್ ರಿಪಿಟೇಷನ್ ಈಸ್ ನಾಟ್ ನೋ. ನಮ್ಗೆ ಗೊತ್ತಿರಲ್ಲ ಎಷ್ಟು ಸರಿ ರಿಪೀಟ್ ಮಾಡೋಕೆ, ಅವಾಗ ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಓಕೆನಾ, ವೈಲ್ ಕಂಡೀಷನ್ ಸ್ಟೇಟ್ಮೆಂಟ್ ಸಿಂಟ್ಯಾಕ್ಸ್. ಪ್ರೋಗ್ರಾಮ್ ಏನು ಸೇಮ್, i is equal to 1, ವೈಲ್ i is less than or equal to 5 ಅಷ್ಟೇ ಬರಿತೀವಿ. ಪ್ರಿಂಟ್ ಸೇಮ್ ಅದೇ i ಪ್ಲಸ್ ಪ್ಲಸ್, ಇಲ್ಲಿ ಇಂಕ್ರಿಮೆಂಟ್ ಮಾಡ್ತಿದ್ವಲ್ಲ ಫಾರ್ ಅಲ್ಲಿ, ಇಲ್ಲಿ ಕೆಳಗೆ ಇಂಕ್ರಿಮೆಂಟ್ ಮಾಡ್ತೀವಿ, ಅವಾಗ ಆನ್ಸರ್ 1 2 3 4 5 ಬರುತ್ತೆ. ಓಕೆನಾ, ನೆಕ್ಸ್ಟ್ ಡೂ ವೈಲ್ ಲೂಪ್ ಅಂದ್ರೆ ಫಸ್ಟ್ ಸಿಂಟ್ಯಾಕ್ಸ್ ಡೂ ಬರಿತೀವಿ, ಲಾಸ್ಟಿಗೆ ವೈಲ್ ಬರಿತೀವಿ. ಎ ಡೂ ವೈಲ್ ಲೂಪ್ ಎಕ್ಸಿಕ್ಯೂಟ್ಸ್ ದ ಲೂಪ್ ಬಾಡಿ ಅಟ್ ಲಾಸ್ಟ್ ಒನ್ ಟೈಮ್, ಅಂದ್ರೆ ಲಾಸ್ಟ್ ಅಲ್ಲಿ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಇಫ್ ಕಂಡೀಷನ್ ಈಸ್ ಫಾಲ್ಸ್, ಈವನ್ ಇಫ್ ಕಂಡೀಷನ್ ಫಾಲ್ಸ್ ಆದ್ರೂ ಕೂಡ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆನಾ, ಇಲ್ಲಿ ಪ್ರೋಗ್ರಾಮ್ ಇದೆ ನೋಡಿ, ಆಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಎಚ್ ಇಂಟ್ ಮೇನ್ ಇಂಟ್ i is equal to 1 ಡೂ ಪ್ರಿಂಟ್ ಡೂ ಅಂತ ಬರೆದು ಪ್ರಿಂಟ್ ಇದು ಬರಿತೀನಿ. ಆಮೇಲೆ ವೈಲ್ i is less than or equal to 5, i is less than or equal to 5 ಅಂದ್ರೆ ನೋಡಿ ಡೂ ಅಂತ ಬರುತ್ತೆ, ಇದನ್ನ ಪ್ರಿಂಟ್ ಬರೆದು ಲಾಸ್ಟಿಗೆ ವೈಲ್ ಬರಿತೀವಿ. ಓಕೆನಾ, ಇದಕ್ಕೆ ಡೂ ವೈಲ್ ಅಂತ ಬರೀತಾರೆ, ಸೇಮ್ ಔಟ್ಪುಟ್. ಓಕೆನಾ, ನೆಕ್ಸ್ಟ್ ಇದಾದ್ಮೇಲೆ ನಮ್ದು ಏನು ಬರಬೇಕು, ವಾಟ್ ಈಸ್ ಟೈಪ್ ಕ್ಯಾಸ್ಟಿಂಗ್. ಇದಾದ್ಮೇಲೆ ಇದಿಷ್ಟು ಮುಗಿಸಿದ್ವಿ ನಾವು. ನೆಕ್ಸ್ಟ್ ಏನು ಮಾಡಬೇಕು, ಟೈಪ್ ಕ್ಯಾಸ್ಟಿಂಗ್ ಮತ್ತೆ ಟೈಪ್ ಕನ್ವರ್ಷನ್ ಅಂತ ಕೇಳ್ತಾರೆ. ಟೈಪ್ ಕ್ಯಾಸ್ಟಿಂಗ್ ಅಂದ್ರೆ ಇಂಪ್ಲಿಸಿಟ್, ಟೈಪ್ ಕನ್ವರ್ಷನ್ ಅಂದ್ರೆ ಇಂಪ್ಲಿಸಿಟ್, ಟೈಪ್ ಕ್ಯಾಸ್ಟಿಂಗ್ ಅಂದ್ರೆ ಎಕ್ಸ್ಪ್ಲಿಸಿಟ್. ಓಕೆನಾ, ಇದನ್ನಂದ್ರೆ ಇಂಪ್ಲಿಸಿಟ್ ಅಂದ್ರೆ ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗ್ತತಿ. ಎಕ್ಸ್ಪ್ಲಿಸಿಟ್ ಅಂದ್ರೆ ಎಕ್ಸ್ಪ್ಲಿಸಿಟ್ ಅಂದ್ರೆ ಏನ್ ಗೊತ್ತಾ, ಮ್ಯಾನುವಲ್ ಆಗಿ ಮಾಡೋದು. ಓಕೆನಾ, ಅದನ್ನ ಇಲ್ಲಿ ಐತೆ ನೋಡ್ರಿ ಡೆಫಿನೇಷನ್. ಟೈಪ್ ಕ್ಯಾಸ್ಟಿಂಗ್ ಇಸ್ ಅ ಪ್ರೊಸೆಸ್ ಆಫ್ ಚೇಂಜಿಂಗ್ ಒನ್ ಡೇಟಾ ಟೈಪ್ ಟು ಅನ್ನೋದರ್. ಅಂದ್ರೆ ಇಂಟು ಕ್ಯಾರ್ ಫ್ಲೋಟ್ ಇರುತ್ತಲ್ಲ, ಆ ಇಂಟಿಂದ ಕ್ಯಾರಿಂಗ್ ಮಾಡೋದು, ಕ್ಯಾರಿಂದ ಫ್ಲೋಟಿಂಗ್ ಮಾಡೋದು, ಅವೆಲ್ಲ ಇದು ಟೈಪ್ ಕ್ಯಾಸ್ಟಿಂಗ್ ಅಂತ ಅಂತೀವಿ. ವೈ ನಮಗೆ ಎದಕ್ಕೆ ನೀಡಬೇಕು, ವೈ ಈಸ್ ಟೈಪ್ ಕ್ಯಾಸ್ಟಿಂಗ್ ನೀಡೆಡ್, ಸಮ್ಟೈಮ್ಸ್ ವಿ ನೀಡ್ ಮೋರ್ ಅಕ್ಯುರೇಸಿ ರಿಸಲ್ಟ್, ನೀಡ್ ಟು ಸ್ಟೋರ್ ದ ವ್ಯಾಲ್ಯೂ ಇನ್ ಅನ್ ಅನ್ನದರ್ ಡೇಟಾ ಟೈಪ್, ಅದಕ್ಕೆ ನಮಗೆ ಬೇಕಾಗತ್ತೆ. ಸಿಂಟ್ಯಾಕ್ಸ್ ನೋಡ್ರಿ, ಇದು ಬಟ್ ಅದ್ರಲ್ಲಿ ತೋರಿಸಿದ್ದೀನಲ್ಲ ಅದು. 2 ಟೈಪ್ಸ್ ಆಫ್ ಕ್ಯಾಸ್ಟಿಂಗ್ ಅಂತ ಬರೀತಾರೆ. ಇಂಪ್ಲಿಸಿಟ್ ಅಂದ್ರೆ ಟೈಪ್ ಕನ್ವರ್ಷನ್, ಎಕ್ಸ್ಪ್ಲಿಸಿಟ್ ಅಂದ್ರೆ ಟೈಪ್ ಕ್ಯಾಸ್ಟಿಂಗ್, ಅಲ್ಲೇ ಇತ್ತಲ್ಲ ಅದೇ ಸೇಮ್. ಇದು ಆಟೋಮೆಟಿಕ್ ಆಗಿ ಆಗೋದು, ಇದು ಮ್ಯಾನುವಲ್ ಆಗಿ ಆಗೋದು. ಇಂಪ್ಲಿಸಿಟ್ ಅಂದ್ರೆ
ಅದೇ ಟೈಪ್ ಕನ್ವರ್ಷನ್ ಒಳಗೆ ಆಟೋಮೆಟಿಕ್ ಆಗೋದಕ್ಕೆ ಇಂಪ್ಲಿಸಿಟ್ ಟೈಪ್ ಕನ್ವರ್ಷನ್ ಇಸ್ ಎ ಡನ್ ಆಟೋಮೆಟಿಕಲಿ ಬೈ ದ ಕಂಪೈಲರ್. ದ ಪ್ರೋಗ್ರಾಮ್ ಡಸ್ ನಾಟ್ ರೈಟ್ ಎನಿ ಕನ್ವರ್ಷನ್ ಕೋಡ್ ಬರೋದಿಲ್ಲ, ಆಟೋಮೆಟಿಕ್ ಆಗಿ ತೆಗಿತೈತಿ. ಯೂಶುವಲಿ ದ ಕಂಪೈಲರ್ ಕನ್ವರ್ಟ್ಸ್ ದ ಸ್ಮಾಲರ್ ಡೇಟಾ ಟೈಪ್ ಇಂಟು ಎ ಲಾರ್ಜರ್ ಡೇಟಾ ಟೈಪ್. ಎಕ್ಸಾಂಪಲ್ ನೋಡ್ರಿ, ಇಂಟ್ ಎ ಇಸ್ ಈಕ್ವಲ್ ಟು 10, ಫ್ಲೋಟ್ ಇಸ್ ಈಕ್ವಲ್ ಟು ಬಿ. ಈಗ ಅದನ್ನು ಬಿ ಅನ್ನೋದನ್ನು ಫ್ಲೋಟ್ ಮಾಡ್ತೀವಿ, ಫ್ಲೋಟ್ ಮಾಡು ಇದನ್ನದು ಫ್ಲೋಟಿಂಗ್ ವ್ಯಾಲ್ಯೂ ಅಲ್ಲಿ ಬರಿಬೇಕು. ಅದಕ್ಕೆ ಬಿ ಇಸ್ ಈಕ್ವಲ್ ಟು ಎ ಮಾಡ್ತೀವಿ. ಬಿ ನ ಇಂಟೀಜರ್ ಇರುತ್ತಲ್ಲ ಅದನ್ನ ಫ್ಲೋಟಿಗೆ ಕನ್ವರ್ಟ್ ಆಗಿ ಎ ನ ಫ್ಲೋಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಪ್ರಿಂಟ್ ಬಿ ಅಂತ ಕೊಟ್ಟಾಗ 10.00 ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟ್ ಟೈಪ್ ಕ್ಯಾಸ್ಟಿಂಗ್ ಅಂದ್ರೆ ಮ್ಯಾನ್ಯುವಲ್ ಆಗಿ ಮಾಡೋದು, ಅದನ್ನೇ ಬರ್ತಿದ್ದೀವಿ. ಇಂಟ್ ಸ್ಟುಡಿಯೋ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಮಾಡಿದೀವ, ಫ್ಲೋಟ್ ಸಿ ಅಂತ ಮಾಡ್ತೀವಿ. ಫ್ಲೋಟ್ ಸಿ ಅಂದ್ರೆ ಸಿ ಇಸ್ ಈಕ್ವಲ್ ಟು ಫ್ಲೋಟ್ ಎ, ಇದನ್ನು 10.0 ಡಿವೈಡೆಡ್ ಬೈ 3 ಮಾಡಿದಾಗ 33.333 ಬರುತ್ತೆ. ಓಕೆನಾ. ಇದು ಟೈಪ್ ಕ್ಯಾಸ್ಟಿಂಗ್, ಟೈಪ್ ಕನ್ವರ್ಷನ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ, ಕಂಪ್ಯಾರಿಸನ್ ಟೈಪ್. ಅದು ನಿಮ್ ಬೇಡ, ಎರಡು ಬಗ್ಗೆ ಹಂಗೆ ತೋರಿಸ್ತಾರೆ, ನೋಡ್ಕೊಳ್ರಿ ಹಂಗೆ ಮೇಲ್ಮೇಲೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನಂದ್ರೆ, ಅದೇ ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಅಂದ್ರೆ ಫಸ್ಟ್ ಮಾಡಲ್ ಆಗಿತ್ತಲ್ಲ, ಪ್ರಿಂಟ್ ಫಂಕ್ಷನ್ ಅಂದ್ರೆ ಅದು ಔಟ್ಪುಟ್. ಓಕೆನಾ. ಇನ್ಪುಟ್ ಫಂಕ್ಷನ್ ಅಂದ್ರೆ ಸ್ಕ್ಯಾನ್ ಎಫ್. ಅವೆರಡು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅದನ್ನ ಇಲ್ಲಿ ಬರೀರಿ. ಓಕೆನಾ. ಇಲ್ಲಿ ನೋಡ್ರಿ, ಪ್ರಿಂಟ್ ಎಫ್ ಅಂದ್ರೆ ಫಾರ್ಮ್ಯಾಟೆಡ್ ಔಟ್ಪುಟ್, ಸ್ಕ್ಯಾನ್ ಎಫ್ ಅಂದ್ರೆ ಫಾರ್ಮ್ಯಾಟೆಡ್ ಇನ್ಪುಟ್. ಇದನ್ನ ನಾವು ಇದ್ರ ಪ್ರೋಗ್ರಾಮ್ ಇದೆ ನೋಡ್ರಿ, ಅದ್ರ ಫಸ್ಟ್ ಮಾಡಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ, ಅದು ಈಸಿ ಇದೆ, ಹಂಗೆ ಬರೀರಿ. ಓಕೆನಾ. ಇಲ್ಲಿಗೆ ಸೆಕೆಂಡ್ ಮಾಡಲ್ ಮುಗಿಯುತ್ತೆ. ನೆಕ್ಸ್ಟ್ ಇದೆ ಇನ್ನೊಂದ್ ಸ್ವಲ್ಪ, ಅದನ್ನ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳಿದಾರೆ, ಒಂದ್ಸರಿ ಕೇಳಿರ್ತಾರಲ್ಲ, ಅದೇ ಡೆಮಾನ್ಸ್ಟ್ರೇಟ್ ದ ಬಿಟ್ ವೈಸ್ ಆಪರೇಟರ್ ಇನ್ ಹೇಳಿದ್ನಲ್ಲ ನಾನು, ಆಂಡ್ ಆಪರೇಟರ್ ಇದ್ರೆ ಇದನ್ನ ಬರಿಬೇಕು, ಆರ್ ಇದ್ರೆ ಇದು ಬರಿಬೇಕು, ನಾರ್ ಇದೆ ಇದನ್ನ ಸ್ವಲ್ಪ ಬಾಯಟ್ ಹೊಡೆದು ಇದನ್ನ ಬರ್ಕೊಂಡಿರ್ಬೇಕು. ಪ್ರೋಗ್ರಾಮ್ ಅದನ್ನೇ ಸೇಮ್ ಬಾಯಟ್ ಹೊಡೆದು ಸೇಮ್ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಪ್ರಿಂಟ್ ಎ ಅಂಡ್ ಬಿ ಈ ತರ ಬರ್ದು ಔಟ್ಪುಟ್ ಏನೋ ಒಂದು ಹಿಂಗ್ ಬರಿಬೇಕು. ಓಕೆನಾ. ನೀವು ಏನು ಬರೆಯೋದ್ ಬೇಡ ನೋಡ್ರಿ, ಆ್ಯಂಡ್ ಎಕ್ಸ್ ಆರ್ ನಾಟ್ ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಏನಾರು ತಗೊಳ್ರಿ. 5 3 ಅಂತ ಕೊಟ್ರೆ ಏನೋ ಒಂದು ಬರೀರಿ, 5 3 6 ಏನೋ ಒಂದು ಬರೀರಿ, ಒಟ್ಟು ಈ ತರ ಬರೀರಿ. ಲೆಫ್ಟ್ ಶಿಫ್ಟ್ ಅಂದ್ರೆ ಇದು, ರೈಟ್ ಶಿಫ್ಟ್ ಅಂದ್ರೆ ಇದು. ಓಕೆನಾ. ಆ ತರ ಬರ್ದಿ ಒಂದು ಪ್ರೋಗ್ರಾಮ್ ಬರೀರಿ. ಸೇಮ್ ಎ ಅಂಡ್ ಬಿ ಈಕ್ವಲ್ ಟು ಎ ಅಂಡ್ ಬಿ, ಎ ಆರ್ ಬಿ ಇಸ್ ಈಕ್ವಲ್ ಅಂದ್ರೆ ಮೀನ್ಸ್ ಅದು ರಿಸಲ್ಟ್ ಏನು, ಪರ್ಸೆಂಟೇಜ್ ಡಿ ಈಕ್ವಲ್ ಟು ಎ ಆರ್ ಬಿ. ಎ ಏನಂತೆ ಇದಕ್ಕೇನಂತಾರೆ, ಎಕ್ಸ್ ಆರ್ ಅಲ್ಲ, ಅಂಡ್ ಎಕ್ಸ್ ಆರ್ ಅಂತ ಕರಿತಾರೆ ಪವರಿಗೆ. ನೆಕ್ಸ್ಟ್ ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಇದು ನಾಟ್. ಓಕೆನಾ. ಇದು ಆನ್ಸರ್ ಈ ತರ ಬರುತ್ತೆ. ಓಕೆನಾ. ಇದು ನೆಕ್ಸ್ಟ್ ವರ್ಕಿಂಗ್ ಆಫ್ ಗೋ ಟು ಸ್ಟೇಟ್ಮೆಂಟ್ ಇನ್ ಸಿ. ಗೋ ಟು ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಜಂಪ್ ಒನ್ ಫ್ರಮ್ ಒನ್ ಪಾರ್ಟ್ ಟು ದ ಆಫ್ ದ ಪ್ರೋಗ್ರಾಮ್ ಟು ದ ಅನದರ್ ಪಾರ್ಟ್. ಓಕೆನಾ. ಯೂಸಿಂಗ್ ಅ ಲೇಬಲ್. ಓಕೆನಾ. ಗೋ ಟು ಲೇಬಲ್ 1 ಅಂದ್ರೆ ಗೋ ಟು ಅಲ್ಲಿಗೆ ಹೋಗು ಅಂತ ಹೇಳೋದು. ಗೋ ಟು ಲೇಬಲ್ 1, ಇದು ಸೀದಾ ಲೇಬಲ್ 1ಗೆ ಹೋಗುತ್ತೆ ಸ್ಟೇಟ್ಮೆಂಟ್. ಓಕೆನಾ. ಇದು ಸಿಂಟ್ಯಾಕ್ಸ್. ಇದೊಂದು ಸಣ್ಣ ಪ್ರೋಗ್ರಾಮ್ ಇದೆ ನೋಡ್ರಿ. ಇಂಟ್ ಮೇನ್ ಐ ಇಸ್ ಈಕ್ವಲ್ ಟು 1 ಅಂತಂದ್ರೆ ಸ್ಟಾರ್ಟ್ ಪ್ರಿಂಟ್ ಎಫ್, ಪ್ರಿಂಟ್ ಮಾಡ್ರಿ ಐ ಪ್ಲಸ್ ಪ್ಲಸ್ ಅಂದ್ರೆ 1 2 3 4 5 6 ಅಂತ. ಇಫ್ ಐ ಈಕ್ವಲ್ ಟು ಇಲ್ಲಿ ಇಂಕ್ರಿಮೆಂಟ್ ಆಯ್ತಾ, 1 ಆದ್ಮೇಲೆ 2 ಆಗುತ್ತಾ, 2 ಇಸ್ ಲೆಸ್ ಈಕ್ವಲ್ ಟು 5 ಟ್ರೂನ, ಗೋ ಟು ಸ್ಟಾರ್ಟ್, ಮತ್ತೆ ಸ್ಟಾರ್ಟಿಗೆ ಹೋಗ್ಬೇಕತ್ತೆ, ಮತ್ತೆ ಇಲ್ಲಿಂದ ಪ್ರಿಂಟ್ ಹಿಂಗ್ ಹೋಗ್ತಾ ಇರ್ತಾರೆ. ಗೋ ಟು ಅಂದ್ರೆ ಇಲ್ಲಿ ಗೋ ಟು ಸ್ಟಾರ್ಟ್ ಅಂದ್ರೆ ಇಲ್ಲಿ ಸ್ಟಾರ್ಟಿಗೆ ಹೋಗು ಅಂತ, ಈ ತರ ಔಟ್ಪುಟ್. ಓಕೆನಾ. ಇದು ಗೋ ಟು ಸ್ಟೇಟ್ಮೆಂಟ್ ಅಂತ. ಓಕೆನಾ. ಇದು ಎಕ್ಸ್ಪ್ಲನೇಷನ್ ಸ್ವಲ್ಪ ಸಣ್ಣದಾಗಿದೆ, ನೋಡ್ಕೊಳ್ಳಿ. ಓಕೆನಾ. ನೆಸ್ಟೆಡ್ ಲೂಪ್ಸ್ ಇನ್ ಸಿ ಅಂದ್ರೆ, ನೆಸ್ಟೆಡ್ ಲೂಪ್ ಮೀನ್ಸ್ ಒನ್ ಲೂಪ್ ಇನ್ಸೈಡ್ ದ ಅನದರ್ ಲೂಪ್. ಒಂದ್ ಲೂಪ್ ಒಳಗೆ ಇನ್ನೊಂದು ಲೂಪ್ ಒಳಗೆ ನೋಡ್ರಿ, ಫಾರ್ ಲೂಪ್ ಒಳಗೆ ಮತ್ತೆ ಇನ್ನೊಂದು ಫಾರ್ ಲೂಪಿಗೆ ನೆಸ್ಟೆಡ್ ಲೂಪ್ಸ್ ಅಂತ ಕರೀತಾರೆ. ಓಕೆನಾ. ಅದರ ಪ್ರೋಗ್ರಾಮ್ ಇದು ತೋರಿಸಿ. ನೆಸ್ಟೆಡ್ ಲೂಪ್ಸ್ ಅಂದ್ರೆ ಫಾರ್ ಒಳಗೆ ಇನ್ನೊಂದು ಫಾರ್ ಇನಿಷಿಯಲೈಸೇಷನ್ ಕಂಡೀಷನ್ ಅಪ್ಡೇಟ್ ಅಂದ್ರೆ, ಅಥವಾ ಇಂಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಅಂತಾನು ಬರೀಬಹುದು ಇಲ್ಲಿ, ಅಪ್ಡೇಟ್ ಬದ್ಲಿ. ಫಾರ್ ಇನಿಷಿಯಲೈಸೇಷನ್ ಕಂಡೀಷನ್ ಸ್ಟೇಟ್ಮೆಂಟ್ ಅಂತ ಬರೀಬೇಕು. ಒಂದು ಸಣ್ಣ ಪ್ರೋಗ್ರಾಮ್ ಬರೀತಾರೆ ನೋಡ್ರಿ. ಇಂಟ್ ಮೇನ್ ಐ ಇಸ್ ಈಕ್ವಲ್ ಟು ಐ ಜೆ, ಫಾರ್ ಐ ಈಕ್ವಲ್ ಟು 1 ಐ ಇಸ್ ಲೆಸ್ ದಾನ್ ಈಕ್ವಲ್ ಟು 3 ಐ ಪ್ಲಸ್ ಪ್ಲಸ್, ಫಾರ್ ಜೆ ಈಕ್ವಲ್ ಟು 1 ಜೆ ಇಸ್ ಲೆಸ್ ದಾನ್ ಈಕ್ವಲ್ ಟು 4 ಜೆ ಪ್ಲಸ್ ಪ್ಲಸ್. ಪ್ರಿಂಟ್ ಇದು ಪ್ರಿಂಟ್ ಏನಂತಾರೆ ಇದಕ್ಕೆ, ಸ್ಟಾರ್ ಪ್ರಿಂಟ್ ಸ್ಪೇಸ್ ಸ್ಲಾಶ್ ಏನಂದ್ರೆ ನೆಕ್ಸ್ಟ್ ಲೈನ್ ಇವಾಗ, ಅವಾಗ ಏನಾಗುತ್ತೆ ಈ ತರ ಸ್ಟಾರ್.
ಓಕೆನಾ? ಇದನ್ನ ಕೇಳಿದ್ದಾರೆ. ನೆಕ್ಸ್ಟು ಇಷ್ಟಾದ್ಮೇಲೆ ಇದನ್ನ ಮಾಡ್ತು. ಎಕ್ಸ್‌ಪ್ಲೇನ್ ದ ವರ್ಕಿಂಗ್ ಆಫ್ ಗೋ ಟು ಸ್ಟೇಟ್ಮೆಂಟ್ ನೆಸ್ಟೆಡ್ ಆಯ್ತು. ಫೈಂಡ್ ದ ಇದು ಪ್ರೋಗ್ರಾಮ್ ಒಂದು ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ ಯೂಸಿಂಗ್ ಟರ್ನರಿ ಆಪರೇಟರ್ಸ್. ಆಮೇಲೆ ಲಿಸ್ಟ್ ಅಂಡ್ ಎಕ್ಸ್‌ಪ್ಲೇನ್ ಅನ್‌ಕಂಡೀಷನಲ್ ಬ್ರಾಂಚಿಂಗ್ ಅಂತ ಹೇಳಿದ್ನಲ್ಲ. ಅನ್‌ಕಂಡೀಷನಲ್ ಬ್ರಾಂಚಿಂಗ್ ಅಂದ್ರೆ ಅನ್‌ಕಂಡೀಷನಲ್ ಅನ್‌ಕಂಡೀಷನಲ್ ಬ್ರಾಂಚಿಂಗ್ ಅಂದ್ರೆ ನೋಡ್ರಿ, ಅನ್‌ಕಂಡೀಷನಲ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನ್ ಗೊತ್ತಾ? ಬ್ರೇಕ್, ಕಂಟಿನ್ಯೂ ಹೇಳ್ಕೊಟ್ಟಿದ್ನಲ್ಲ ಅದು, ಈ ಗೋ ಟು ಅಂತ ಹೇಳ್ಕೊಟ್ಟಿದ್ನಲ್ಲ ಅದು, ಮತ್ತೆ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಬರಿಬೇಕು. ರಿಟರ್ನ್ ಸ್ಟೇಟ್ಮೆಂಟ್ ಏನು? ಈಗ ಇದು ಗೋ ಟು ಸ್ಟೇಟ್ಮೆಂಟ್ ಅರ್ಥ ಆಯ್ತು. ಅದಾದ್ಮೇಲೆ ಈಗ ಲಾಸ್ಟ್ ಒಂದು ರಿಟರ್ನ್ ಸ್ಟೇಟ್ಮೆಂಟ್. ರಿಟರ್ನ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಎಕ್ಸಿಟ್ ಫ್ರಮ್ ಎ ಫಂಕ್ಷನ್ ಅಂಡ್ ರಿಟರ್ನ್ ಟು ದ ಕಂಟ್ರೋಲ್ ಫಾರ್ ದ ಕಾಲಿಂಗ್ ಫಂಕ್ಷನ್. ಓಕೆನಾ? ರಿಟರ್ನ್ ವ್ಯಾಲ್ಯೂ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಇಂಟ್ ಎ, ಇಂಟ್ ಆಡ್ ಎ, ಇಂಟ್ ಬಿ, ಕೆಳಗೆ ರಿಟರ್ನ್ ಎ ಪ್ಲಸ್ ಬಿ ಅಂದ್ರೆ ವಾಪಸ್ ರಿಟರ್ನ್ ಹೋಗುತ್ತೆ. ಓಕೆನಾ? ರಿಟರ್ನ್ 0 ಅಂದ್ರೆ ರಿಟರ್ನ್ 0 ಆಗುತ್ತೆ. ಸಮ್ ನೋಡ್ರಿಗೆ 30. ಈಗ ಇಂಟ್ ಸಮ್ ಅಂತ ಕೊಟ್ರೆ ಅಂತ ತಿಳ್ಕೊ. ಸಮ್ ಈಸ್ ಈಕ್ವಲ್ ಟು ಆಡ್ 10 ಪ್ಲಸ್ 20 ಅಂತ ಅಂದ್ರೆ ಸಮ್ ಈಸ್ ಈಕ್ವಲ್ ಟು ಸಮ್ ಅಂತ ಬರುತ್ತೆ. ಸಮ್ ಅಂದ್ರೆ ಏನು? 10 ಪ್ಲಸ್ 20 ಏನು? 30. ಈ ತರ ಇದಕ್ಕೇನಂತ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಅದಕ್ಕೆ ಅನ್ಕಂಡೀಷನಲ್ ಬ್ರಾಂಚಿಂಗ್ ಆಯ್ತು ಕ್ವಶನ್. ನೆಕ್ಸ್ಟ್ ಏನಂದ್ರೆ ದ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ ಯೂಸಿಂಗ್ ಟರ್ನರಿ ಆಪರೇಟರ್ಸ್ ಅಂತ. ಟರ್ನರಿ ಆಪರೇಟರ್ ಅಂದ್ರೆ ಇದು ಹೇಳಿದ್ನಲ್ಲ, ಕ್ವಶನ್ ಮಾರ್ಕ್ ಈ ತರ ಕೋಲನ್ ಇದ್ರೆ ಇದು ಟರ್ನರಿ ಆಪರೇಟರ್ಸ್. ಓಕೆನಾ? ಕಂಡೀಷನಲ್ ಆಪರೇಟರ್ ಇನ್ ಸಿ ಅಂತಾನು ಕೇಳ್ತಾರೆ. ಇಟ್ ಈಸ್ ಯೂಸ್ ಟು ಮೇಕ್ ದ ಡಿಸಿಷನ್ ಇನ್ ಎ ಸಿಂಗಲ್ ಲೈನ್ ಶಾರ್ಟ್ ಇಫ್ ಎಲ್ ಸ್ಟೇಟ್ಮೆಂಟ್ ಯೂಸ್ ಅಂತಂಗೆ ಸಿಂಟ್ಯಾಕ್ಸ್ ಐ. ಓಕೆ. ಪ್ರೋಗ್ರಾಮ್ ಬರೆಯಕ್ಕಷ್ಟು ಹೇಳಿರೋದು. ಓಕೆನಾ? ಇಂಟ್ ಮೇನ್, ಇಂಟ್ ಎ ಬಿ ಸಿ ಲಾರ್ಜೆಸ್ಟ್ ಅಂತ ಬರೆಯೋದು. ಪ್ರಿಂಟ್ ಎಂಟರ್ ದ ನಂಬರ್ಸ್ ಎ ಬಿ ಸಿ ಮೂರದ್ದು ಬರ್ಕೊಳ್ಳೋದು. ಲಾರ್ಜೆಸ್ಟ್ ಈಸ್ ಈಕ್ವಲ್ ಟು ನಾವು ಇಫ್ ಎಲ್ಸ್ ಹಾಕ್ತಿವಿ ಗೊತ್ತಾ? ಇಫ್ ಎ ಇಸ್ ಗ್ರೇಟರ್ ದನ್ ಬಿ, ಪ್ರಿಂಟ್ ಎ ಇಸ್ ಗ್ರೇಟರ್, ಎಲ್ಸ್ ಸಿ ಬಿ ಇಸ್ ಗ್ರೇಟರ್. ಅದೇ ತರನೇ ಇದ್ರೊಳಗೆ ಲಾರ್ಜೆಸ್ಟ್ ಈಸ್ ಈಕ್ವಲ್ ಟು ಎ ಇಸ್ ಗ್ರೇಟರ್ ದನ್ ಬಿ ಕ್ವಶನ್ ಮಾರ್ಕ್ ಹಾಕ್ಬೇಕು. ಇದು ಇಲ್ಲ ಎ ಇಸ್ ಗ್ರೇಟರ್ ದನ್ ಬಿ ಚೆಕ್ ಮಾಡೋದಕ್ಕೆ ಕ್ವಶನ್ ಮಾರ್ಕ್. ಎ ಇಸ್ ಲೆಸ್ ದನ್ ಎ ಇಸ್ ಟು ಸಿ ಆಯ್ತಾ ಚೆಕ್ ಮಾಡುತ್ತೆ. ಇಲ್ಲ ಎಲ್ಸ್ ಎ ಇಸ್ ಗ್ರೇಟರ್ ದನ್ ಬಿ ಚೆಕ್ ಮಾಡುತ್ತಾ? ಇಲ್ವಾ? ಮತ್ತೆ ಎ ಇಸ್ ಗ್ರೇಟರ್ ದನ್ ಸಿ ಚೆಕ್ ಮಾಡುತ್ತಾ? ಇಲ್ಲ. ಅವಾಗ ಏನ್ ಮಾಡುತ್ತೆ? ಯಾವ್ದು ಜಾಸ್ತಿ ಇದೆ, ದ ಲಾರ್ಜೆಸ್ಟ್ ನಂಬರ್ ಈಸ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಈಗ ನೋಡ್ರಿ, ಎಂಟರ್ 10 25 15 ಅಂದ್ರೆ ಲಾರ್ಜೆಸ್ಟ್ ನಂಬರ್ ಈಸ್ 25 ಅಂತ ಕೊಡುತ್ತೆ. ಇದನ್ನ ಸಿಂಪಲ್ ಆಗಿದೆ, ಇದನ್ನ ನೋಡ್ಕೊಳ್ಳಿ. ಓಕೆನಾ? ಇಲ್ಲಿಗೆ ಸೆಕೆಂಡ್ ಮಾಡ್ಲು ಮುಗಿಯುತ್ತೆ. ಥ್ಯಾಂಕ್ ಯು.